ಈಗ ಜಾತಿ ಸಮೀಕ್ಷೆ ಮಾಡಕ್ಕೆ ಬಂದ್ರು ಸ್ಟಿಕ್ಕರ್ ಅಂಟಿಸಿದ್ರು. ಅದೊಂದು ಗಲಾಟೆ ಆಗಿದೆ. ನಿಮ್ಮ ತಂದೆಯವ್ರ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಏನಾಯ್ತು ಅಂತ? ಸರ್ ಏನಾಯಿತು, ಘಟನೆ ನಡೆದಿದ್ದು ಅರೌಂಡ್ 9:30. ಆಗ ಒಬ್ಬರು ಕಾರ್ಯಕರ್ತರು ಬರ್ತಾರೆ ಸರ್, ಕಸ ಗುಡಿಸೋ BBMP ಸಿಬ್ಬಂದಿ ಏನಿರ್ತಾರೆ ಅವರು ಬಂದು ಏಕಾಏಕಿ ನಮಗೇನು ಹೇಳದೆ ಸ್ಟಿಕ್ಕರನ್ನು ಅಳವಡಿಸ್ತಾರೆ. ಇದನ್ನು ನಮ್ಮ ತಂದೆ ಪ್ರಶ್ನೆ ಮಾಡಿದ್ರು, ಏನು ಫಾರ್ಮ್ಯಾಲಿಟೀಸ್ ಇಲ್ಲ, ನೀದರ್ ಹಿ ವಾಸ್ ಕ್ಯಾರಿಂಗ್ ಎನಿ ಡಾಕ್ಯುಮೆಂಟ್ಸ್. ಅದನ್ನ ಕ್ವಶನ್ ಮಾಡಿದ್ರು ಸರ್. ಆ ಕ್ವಶನ್ ಮಾಡಿದ್ದಕ್ಕೆ ನಾನು ಫೋನಲ್ಲಿ ರೆಕಾರ್ಡ್ ಮಾಡ್ಕೋತಿದ್ದೀನಿ ಅಂತ ಹೇಳಿದ್ರು. ಹೇಳಿಬಿಟ್ಟು ಹೋದರು ಸರ್ ಅವರು. ಹೋಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ತಿರ್ಗಾ ವಾಪಸ್ ಸುರೇಶ್ ಅಂತ ಏನಿದ್ದಾರೆ ಸೂಪರ್ವೈಸರು, ಅವ್ರನ್ನ ಕರ್ಕೊಂಬರ್ತಾರೆ ಸರ್. ಕರ್ಕೊಂಬಂದು ಅವ್ರು ವಾಪಸ್ ಕ್ವಶನ್ ಮಾಡ್ತಾರೆ. ನಾವು ಇವಾಗ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗಿದ್ದೀವಿ, ನಾವು ಆಮೇಲೆ ಬಂದು ನಿಮ್ಮ ಸಮೀಕ್ಷೆ ತಗೋತಾ ಇದ್ವಿ, ನೀವು ಯಾಕೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅನ್ನೋ ರೀತಿಯಲ್ಲಿ ನಮ್ಮ ತಂದೆಯವ್ರ ಜೊತೆ ಮಾತಾಡಿದ್ದಾರೆ. ನಮ್ಮ ತಂದೆಯವರು ಆವಾಗ ಕೇಳಿದ್ದಾರೆ, ಅವ್ರ ಯೂನಿಫಾರ್ಮಲ್ಲೂ ಬಂದಿರಲಿಲ್ಲ, ID ಕಾರ್ಡಲ್ಲೂ ಇರಲಿಲ್ಲ, ID ಕಾರ್ಡು ಹಾಕೊಂಡಿರಲಿಲ್ಲ ಸರ್. ಗೂಂಡಾ ರೀತಿ ವರ್ತನೆ ತೋರಿದ್ದಕ್ಕೆ ನಮ್ಮ ತಂದೆ ಕೇಳಿದ್ದಾರೆ, ನಿಮ್ಗೇನು ರೈಟ್ಸ್ ಇದೆ ಬಂದು ನಮ್ಗೆ ಕೇಳೋಕ್ಕೆ. ಆ ಸಂದರ್ಭದಲ್ಲಿ ಏನಾಯಿತು, ಆ ವ್ಯಕ್ತಿ ನಮ್ಮ ತಂದೆ ಅವ್ರನ್ನ ತಳ್ಳಿದಾಗ ನಮ್ಮ ತಂದೆ ಅವರು ವಾಪಸ್ ಕ್ವಶನ್ ಮಾಡ್ತಾರೆ, ನಿಮ್ಗೇನು ರೈಟ್ಸ್ ಇದೆ ನಂಗೆ ಹೊಡೆಯೋಕ್ಕೆ ಅಂತ ಬೈತಾರೆ ವಾಪಸ್ಸು. ಆ ಬೈದಿದ್ದು ಕೇಳಿಸ್ಕೊಂಡು ನೆಕ್ಸ್ಟ್ ಸೆಕೆಂಡೇ ಅವ್ರ ಕಾಲಿಂದ ಹೊದ್ದು ಕಾಲರ್ ಇಟ್ಕೊಂಡು ಕಪಾಳ ಕೊಡಿತಾರೆ. ಇಷ್ಟು ನಡೆದಿದ್ದ. ದೂರು ಕೊಡೋದಕ್ಕೆ ಹೋದ್ವಿ. ಅಲ್ಲಿ ಏನಾಯಿತು ಅಂದರೆ ಪೊಲೀಸವರು ದೂರನ್ನ ಸ್ವೀಕರಿಸಲಿಲ್ಲ ಅಂದರೆ ಇದು ನೆಗ್ಲೆಕ್ಟಬಲ್ ವಿಷಯ, FIR ಮಾಡೋದೇನು ಬೇಕಿಲ್ಲ, ಸೊ ಇಲ್ಲೇ ಕಾಂಪನ್ಸೇಷನ್ ಮಾಡ್ಕೊಂಡು ಹೋಗೋಣ, ನಿಮ್ಮ ತಂಟೆಗೆ ಅವ್ರು ಬರಲ್ಲ, ನೀವು ಅವ್ರ ತಂಟೆಗೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಮಾತನಾಡಿ ಅಲ್ಲಿಂದ ಕಳಿಸ್ಕೊಡ್ತಾರೆ ಸರ್. ಶಶಾಂಕ್ ಅಂತ ಸರ್.